ಕೆಲವೊಂದು ಜಾಗಗಳಿದಾವೆ. ಆ ಜಾಗಕ್ಕೆ ಹೋದ್ರೆ ಜೀವಂತವಾಗಿ ವಾಪಸ್ ಬರ್ತೀವಿ ಅನ್ನೋದೇ ಡೌಟು. ಆ ತರದ ಒಂದು ಜಾಗ ಇಂಡಿಯಾದಲ್ಲಿದೆ, ಅಂಡಮಾನ್ ನಿಕೋಬಾರದಲ್ಲಿ. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಕೂಡ ಆ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ರು ಕೂಡ ಹೋಗೋದಿಕ್ಕಾಗಲ್ಲ. ಅಂತ ಜಾಗಕ್ಕೆ ಒಬ್ಬ ಯೂಟ್ಯೂಬರ್, ಅಮೆರಿಕನ್ ಯೂಟ್ಯೂಬರ್ ಒಬ್ಬ ಹೋಗಿದ್ದಾನೆ. ಇಂಡಿಯಾಗೆ ಹೋಗ್ಬಾರ್ದು ಅಂತೇಳಿ ಒಂದು ರೂಲ್ಸ್ ಹಾಕಿದ್ರು ಕೂಡ ಆ ರೂಲ್ಸ್ ನ ಬ್ರೇಕ್ ಮಾಡಿ ಆ ಒಂದು ಜಾಗಕ್ಕೆ ಹೋಗಿದ್ದಾನೆ ಅಂತಂದ್ರೆ ಯಾವ ರೀತಿ ಹೋಗಿದ್ದಾನೆ, ಅವ್ನು ಯಾವ ರೀತಿ ಅರೆಸ್ಟ್ ಆದ ಅನ್ನೋದೇ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇದು ಇರುವಂತ ಜಾಗ ಅಂಡಮಾನ್ ನಿಕೋಬಾರ್ ಅಲ್ಲಿರುವಂತ ನಾರ್ತ್ ಸೆನೆಂಟಲ್ ಐಲ್ಯಾಂಡ್ ಅಂತ ಹೇಳಿ. ಇದರ ಉದ್ದ 8 ಕಿಲೋಮೀಟರ್ ಇದೆ ಮತ್ತೆ ಅಗಲ 7 ಕಿಲೋಮೀಟರ್ ಇದೆ. ಇದನ್ನ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ 60 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅಂತಂದ್ರೆ ನಾರ್ಮಲ್ ಆಗಿ ಉಡುಪಿ ಎಷ್ಟಿದೆಯೋ ಅಷ್ಟು ಇದೆ ಇದು. ಇಂಡಿಯನ್ ಗೌರ್ಮೆಂಟ್ ಈ ಒಂದು ಜಾಗನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಕಾರಣ ಅಲ್ಲಿರುವಂತ ಒಂದು ಬುಡಕಟ್ಟು ಜನಾಂಗದವ್ರಿಗೋಸ್ಕರ. ಆ ಬುಡಕಟ್ಟು ಜನಾಂಗದವರು ಇದುವರೆಗೂ ಕೂಡ ಹೊರಗಡೆ ಇರುವಂತ ಪ್ರಪಂಚದ ಜೊತೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ. ಮತ್ತೆ ಇದು ಸುತ್ತ 9 ಕಿಲೋಮೀಟರ್ ರೇಡಿಯಸ್ ಒಳಗಡೆಗೆ ಯಾರು ಸತ ಹೋಗೋ ಆಗಿಲ್ಲ. ಏನಕ್ಕೆ ಅಂತಂದ್ರೆ ಸುತ್ತ ರಿಸ್ಟ್ರಿಕ್ಟ್ ಆಗಿರುತ್ತೆ ಈ ಒಂದು ಐಲ್ಯಾಂಡ್. ಮತ್ತೆ ಸುತ್ತ ನೇವಿ ಅವರು ಸರ್ಕಲ್ ಹೊಡಿತಾನೆ ಇರ್ತಾರೆ. ಅಕಸ್ಮಾತ್ ಅಲ್ಲಿ ಯಾರಾದ್ರೂ ಹೋದ್ರೆ ವಿತೌಟ್ ಪರ್ಮಿಷನ್ ತಗೊಂಡೇ ಆಗ್ಲಿ ಸತ ಅಥವಾ ವಿತೌಟ್ ಪರ್ಮಿಷನ್ ಹೋದ್ರೂ ಕೂಡ ನೇವಿ ಅವರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಜನವರಿ 1880ರಲ್ಲಿ ಮಾರೈಸ್ ವಿಡಲ್ ಪೋರ್ಟ್ಮನ್ ಎಂಬ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟರ್ ಇವ್ರ ಜನಾಂಗದ ಬಗ್ಗೆ, ಈ ಬುಡಕಟ್ಟಿನ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ, ರಿಸರ್ಚ್ ಮಾಡೋದಕ್ಕೋಸ್ಕರ ಅಂತ ಏನ್ ಮಾಡ್ತಾನೆ, ಈ ಬುಡಕಟ್ಟಲ್ಲಿರುವಂತ ವಯಸ್ಸಾದ 2 ಗಂಡ ಹೆಂಡತಿ ಮತ್ತು 4 ಜನ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾನೆ. ಇವರಿಗೆ ಇಮ್ಯುನಿಟಿ ಪವರ್ ತುಂಬಾ ಕಡಿಮೆ ಇರೋದ್ರಿಂದ ಹೊರಗಡೆ ಕರ್ಕೊಂಡ್ ಬಂದು ಸ್ವಲ್ಪ ಸಮಯಕ್ಕೆ ಅವರಿಬ್ರು ಗಂಡ ಹೆಂಡತಿ ಸತ್ತೋಗ್ತಾರೆ. ಅದನ್ನ ನೋಡಿದ ಇವನು ಆ 4 ಜನ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾನಲ್ಲ, ಆ 4 ಜನ ಮಕ್ಕಳಿಗೆ ಒಂದು ಉಡುಗೊರೆಗಳನ್ನೆಲ್ಲ ಕೊಟ್ಟು ವಾಪಸ್ ಕಳ್ಸಿಕೊಡ್ತಾನೆ. ಈ ಬುಡಕಟ್ಟಿನ ಆಚಾರ ವಿಚಾರಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ, ಅವ್ರದ್ದು ಮಾತಾಡುವಂತ ಭಾಷೆಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ತುಂಬಾ ಜನ ಅಪ್ರೋಚ್ ಮಾಡಕ್ಕೆ ಅಂತ ಹೋದ್ರು. ಆದ್ರೆ ಅಪ್ರೋಚ್ ಮಾಡಕ್ ಹೋದಾಗೆಲ್ಲ ಏನಾಗುತ್ತೆ ಅಂತಂದ್ರೆ ಈ ಬುಡಕಟ್ಟವರು ಅವ್ರ ಹತ್ರ ಇರುವಂತ ಆಯುಧ ಆದ ಬಿಲ್ಲು ಮತ್ತೆ ಸ್ಪೇಡ್ ನೆಲ್ಲ ತೆಗೆದು ಇವ್ರ ಮೇಲೆ ಎಸೆಯೋದು. ಇವ್ರ ಮೇಲೆಲ್ಲ ಎಸ್ದಾಗ ಅವರೆಲ್ಲ ವಾಪಸ್ ಬರ್ತಾರೆ. ತುಂಬಾ ಜನ ಟ್ರೈ ಮಾಡ್ತಾರೆ, ಆದ್ರೆ ಇವ್ರು ಒಳಗಡೆ ಸೇರಿಸ್ಕೊಳ್ಳಲ್ಲ ಅಷ್ಟೇ. ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಡೆಯಿಂದ ತ್ರಿಲೋಕ್ನಾಥ್ ಪಂಡಿತ್ ಎಂಬ ವ್ಯಕ್ತಿ ಜನವರಿ 4, 1991ರಲ್ಲಿ ಇವ್ರನ್ನ ಫ್ರೆಂಡ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಂತಂದ್ರೆ ಗಿಫ್ಟ್ಸ್ ತಗೊಂಡೋಗೋದು, ಎಳ್ನೀರ್ ತಗೊಂಡೋಗೋದು, ಈ ತರ ಮಾಡ್ತಾ ಇರ್ತಾರೆ. ಆದ್ರೂ ಕಡೆಯಿಂದ ಅವ್ರ ಕಡೆಯಿಂದ ಯಾವ್ದೇ ರೀತಿ ರೆಸ್ಪಾಂಡ್ ಬರಲ್ಲ. ಇವ್ರು ಹೋಗೋದಕ್ಕೆ ಕಾರಣ ಏನು ಅಂತಂತಂದ್ರೆ ಅಲ್ಲಿನ ಆಚಾರ ಏನು, ಅವ್ರು ಯಾವ ರೀತಿ ಬದುಕ್ತಿದ್ದಾರೆ, ಅವ್ರ ಲೈಫ್ ಸ್ಟೈಲ್ ಏನು ಅಂತ ಸ್ಟಡಿ ಮಾಡೋದಕ್ಕೆ ಅಂತ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಸೇಮ್ ರೆಸ್ಪಾಂಡ್. ಇವ್ರು ಅವ್ರ ಹತ್ರ ರೀಚ್ ಆಗ್ತಿದ್ದಂಕ್ಲೆ ಅವ್ರ ಹತ್ರ ಇರುವಂತ ಆಯುಧಗಳಾದ ಬಾಣಗಳಾಗ್ಲಿ ಸ್ಪೇಡ್ ಆಗ್ಲಿ ತೆಗೆದು ಇವ್ರ ಮೇಲೆ ಎಸಿತಾ ಇರ್ತಾರೆ. 2004ರಲ್ಲಿ ಆದಂತ ಇಂಡಿಯನ್ ಓಷನ್ ಅರ್ಥಕ್ವಿಕ್ ಮತ್ತೆ ಸುನಾಮಿ ಆಗಿರ್ಬೋದು, ಇವೆಲ್ಲ ಆದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಇಂಡಿಯನ್ ಗೌರ್ಮೆಂಟ್ ಅವರು ಅಲ್ಲಿ ಯಾರೇ ಸರ್ವೆ ಆಗಿರ್ತಾರಲ್ಲ, ಸರ್ವೆ ಆದವರಿಗೆ ಫುಡ್ ಆಗಿರ್ಬೋದು ಮತ್ತೆ ಮೆಡಿಸಿನ್ ಆಗಿರ್ಬೋದು ಅಂತ ಇಂಜೂರ್ಡ್ ಆಗಿರೋ ಪರ್ಸನ್ಗೆ ಬ್ಯಾಂಡೇಜ್ ಹಾಕೋದು, ಈ ತರ ಫಸ್ಟ್ ಏಡ್ ಮಾಡೋದಿಕ್ಕೆ ಅಂತೇಳಿ ಹೆಲಿಕಾಪ್ಟರ್ ಅಲ್ಲಿ ಹೋಗಿರ್ತಾರೆ. ಹೆಲಿಕಾಪ್ಟರ್ ಹೋದಾದ್ಮೇಲೆ ಇವ್ರನ್ನ ಕೂಡ ರೀಚ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಆ ಹೆಲಿಕಾಪ್ಟರ್ ಆ ಬುಡಕಟ್ಟು ಹತ್ರ ರೀಚ್ ಆಗ್ತಿದ್ದಂಕ್ಲೆ ಇವ್ರ ಹತ್ರ ಇರುವಂತ ಆಯುಧಗಳಾದ ಕಲ್ಲುಗಳಾಗಿರ್ಬೋದು, ಬಾಣಗಳಾಗಿರ್ಬೋದು ಆ ಹೆಲಿಕಾಪ್ಟರ್ ಮೇಲೆ ದಾಳಿ ಮಾಡ್ತಾರೆ. ಆ ದಾಳಿ ಮಾಡಾದ್ಮೇಲೆ ಇನ್ನೇನಾಗುತ್ತೆ, ವಾಪಸ್ ರಿಟರ್ನ್ ಆಗ್ಲೇಬೇಕು. ಮತ್ತೆ ಅವ್ರ ಜೊತೆ ಫ್ರೆಂಡ್ಲಿ ಕಾಂಟ್ಯಾಕ್ಟ್ ಮಾಡುವಂತ ಒಂದು ಅಪ್ರೋಚ್ ಕೂಡ ಮತ್ತೆ ತಪ್ಪಾಗುತ್ತೆ. ನಾನ್ ನಿಮಗೆ ಮುಂಚೆ ಹೇಳ್ದಾಗೆ ಈ ಒಂದು ಐಲ್ಯಾಂಡ್ ಸುತ್ತ 9 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಯಾರು ಸತ ಹೋಗೋಗಿಲ್ಲ, ಮೀನು ಸತ ಹಿಡಿಯೋಗಿಲ್ಲ ಅಂತ ಹೇಳಿರ್ತಾರೆ. ಆದ್ರೆ ಒಂದು ಇಬ್ರು 2006ರಲ್ಲಿ ಮೀನ್ ಹಿಡಿಬೇಕು ಅಂತೇಳಿ ಹೋಗ್ತಾರೆ. ಮತ್ತೆ ಅಲೆಗಳಿಗೆ ಸಿಲುಕಿ ಈ ಕಡೆ ಈ ಒಂದು ಬುಡಕಟ್ಟು ಜನಾಂಗದ ಕಡೆ ಬರ್ತಾರೆ. ಆದ್ರೆ ಅವರು ಇವ್ರ ಮೇಲೆಲ್ಲ ದಾಳಿ ಮಾಡಿ ಸಾಯಿಸ್ತಾರೆ. ನವೆಂಬರ್ 2018ರಲ್ಲಿ ಅಮೆರಿಕನ್ ಆದ ಜಾನ್ ಅಲೆನ್ ಚಾ ಎಂಬ ವ್ಯಕ್ತಿ ಈ ಒಂದು ಐಲ್ಯಾಂಡ್ಗೆ ಇಲ್ಲಿಗಲ್ ಆಗಿ ಬರ್ತಾನೆ. ಕ್ರಿಶ್ಚಿಯಾನಿಟಿನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಈ ಒಂದು ಬುಡಕಟ್ಟವ್ರನ್ನೆಲ್ಲಾನು ಕ್ರಿಶ್ಚಿಯನ್ಸ್ ಆಗಿ ಕನ್ವರ್ಟ್ ಮಾಡಿಸ್ತೀನಿ ಅಂತೇಳಿ ಈ ಒಂದು ಬುಡಕಟ್ಟಿಗೆ ಬರ್ತಾನೆ. ಬುಡಕಟ್ಟಿ ಬಂದಾದ್ಮೇಲೆ ಇವನ್ ಮೇಲೂ ಕೂಡ ದಾಳಿ ಆಗುತ್ತೆ. ಇದುವರೆಗೂ ಅವ್ನ ಬಾಡಿ ಕೂಡ ಸಿಕ್ಕಿಲ್ಲ. ಇಂಡಿಯನ್ ಗೌರ್ಮೆಂಟ್ ಅವರು ಆ ಬಾಡಿನ ರಿಕವರಿ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಪ್ರಯತ್ನ ಪಡ್ತಾ ಅದು ಪ್ರಯತ್ನ ಆಗೇ ಉಳ್ಕೊಂತು. ಮತ್ತೆ ಅದನ್ನ ಬಾಡಿನ ರಿಕವರಿ ಮಾಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಇದಿಷ್ಟೆಲ್ಲ ಆದ್ರೂ ಕೂಡ 2025 ಮಾರ್ಚ್ ಒಬ್ಬ ಅಮೆರಿಕನ್ ಯೂಟ್ಯೂಬರ್ ಆ ಒಂದು ಐಲ್ಯಾಂಡ್ಗೆ ಇಲ್ಲಿಗಲ್ ಆಗಿ ಹೋಗ್ತಾನೆ. ಇಲ್ಲಿಗಲ್ ಹೋಗೋದಲ್ದೆ ಒಂದು ಡಯಟ್ ಕೋಕು ಮತ್ತೆ ಕೊಕೊನಟ್ ಜೊತೆಲಿ ತಗೊಂಡೋಗಿ ಆ ಒಂದು ಬುಡಕಟ್ಟು ಜನಾಂಗಕ್ಕೋಸ್ಕರ ಅದನ್ನ ದಡದಲ್ಲಿ ಇಟ್ಟು ಬರ್ತಾ ಇರ್ತಾನೆ. ಇದನ್ನ ನೋಡಿದಂತ ಮೀನುಗಾರರು ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತಾನೆ. ಪೊಲೀಸ್ನವರು ಅವ್ನು ಯಾವ ಹೋಟ್ಲಲ್ಲಿ ಸ್ಟೇ ಆಗ್ತಾನಲ್ಲ ಆ ಹೋಟ್ಲಿಗೆ ಹೋಗಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಸಿಕ್ಕಿರುವಂತ ಸಾಕ್ಷಿಗಳು, ಗೋಪ್ರೋದಲ್ಲಿ ರೆಕಾರ್ಡ್ ಮಾಡಿದಂತ ವಿಡಿಯೋಗಳು ಮತ್ತೆ ಅವನಲ್ಲಿ ಕಲೆಕ್ಟ್ ಮಾಡ್ಕೊಂಡ್ ಬಂದಿರುವಂತ ಸ್ಯಾಂಡ್, ಇವಿಷ್ಟು ಅವ್ರನ್ನ ಎವಿಡೆನ್ಸ್ ಎಲ್ಲ ಹಿಡ್ಕೊಂಡು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಯೂಟ್ಯೂಬರು ಪೊಲೀಸ್ ಹತ್ರ ಏನಂತ ಹೇಳಿದಾನೆ ಅಂತಂದ್ರೆ ಇವನೊಬ್ಬ ಥ್ರಿಲ್ ಸೀಕರ್ ಅಂತ ಹೇಳಿದಾನೆ. ಸರಿನಾ? ಇನ್ನೊಂದು ಸದ್ಯದಲ್ಲಿ 2 to 3 days ಅಲ್ಲಿ ಇವನ್ನ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.